ಹೆಲೋ ಗೈಸ್, ವೆಲ್ಕಮ್ ಟು ಶ್ರೀ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 3 ವಾಟ್ಸಪ್ ಸೀಕ್ರೆಟ್ ಟ್ರಿಕ್ಸ್ ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೇನು 1K ಸಬ್ಸ್ಕ್ರೈಬರ್ಗೆ ಹತ್ರ ಇದ್ದೀವಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ವಾಟ್ಸಪ್ನ ಸೀಕ್ರೆಟ್ ಟ್ರಿಕ್ಸ್ ಬಗ್ಗೆ ಗೊತ್ತಾಗಲಿ. ಸೊ ಮೊದಲನೇ ಒಂದು ಟ್ರಿಕ್ಸ್ ಕಡೆ ಹೋಗೋದಾದ್ರೆ, ಸೊ ಯಾರಾದರೂ ನಿಮಗೆ ಟೈಮ್ ಮೂಲಕ ಹಾಕಿ ಫೋಟೋಸ್ ಮತ್ತು ವಿಡಿಯೋಸ್ನ ಕಳಿಸಿರ್ತಾರೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ನೋಡ್ತೀರಾ, ಬಟ್ ಆಟೋಮೆಟಿಕ್ ಆಗಿ ಅದು ಡಿಲೀಟ್ ಆಗಿಬಿಡುತ್ತೆ. ಸೊ ಅದನ್ನು ಯಾವ ರೀತಿ ಒಂದು ಸೀಕ್ರೆಟ್ ಟ್ರಿಕ್ಸ್ ಮುಖಾಂತರ ನಿಮಗೆ ಅನ್ಲಿಮಿಟೆಡ್ ನಿಮಗೆ ಎಷ್ಟು ಬೇಕೋ ಅಷ್ಟೊತ್ತನ ಅದನ್ನು ನೋಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿ ಅಂದರೆ, ಸೊ ಸಿಂಪಲ್ ಆಗಿ ನಿಮ್ಮ ಒಂದು ವಾಟ್ಸಪ್ಪಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಕೆಳಗಡೆಯಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಪ್ರೈವಸಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಅಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಏನಂದರೆ ರೀಡರ್ ರಿಸ್ಟ್ರಿಕ್ಷನ್ಸ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಆಫ್ ಮಾಡ್ಕೊಳ್ಳಿ. ಓಕೆನಾ? ಆಫ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಮೊಬೈಲಲ್ಲಿ ಫ್ಲೈಟ್ ಮೋಡನ್ನು ಆನ್ ಮಾಡ್ಕೊಂಡು ಮತ್ತೆ ಅವ್ರು ಏನು ಕಳಿಸಿರ್ತಾರಲ್ಲ ನಿಮಗೆ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋಸ್ ಇದ್ದರೆ ಅದನ್ನು ಸ್ಕ್ರೀನ್ ರೆಕಾರ್ಡ್ನ ಮಾಡ್ಕೊಳ್ಳಿ, ಮತ್ತು ಏನಾದರೂ ಅದು ಫೋಟೋಸ್ ಇದ್ದರೆ ಅದನ್ನು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಈ ರೀತಿ ಮಾಡೋದ್ರಿಂದ ಅದು ಯಾರಿಗೂ ಗೊತ್ತಾಗಲ್ಲ. ಮತ್ತು ನೀವು ಏನು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರ, ನೀವೇನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿರ್ತಾರಲ್ಲ, ಸೊ ಅದು ಅವ್ರಿಗೆ ನಿಮ್ಮೊಂದು ಏನು ಫೋಟೋನ ಕಳಿಸಿರ್ತಾರಲ್ಲ ಅವ್ರಿಗೆ ಏನೂ ಗೊತ್ತಾಗಲ್ಲ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇರದೆ ನೀವು ಅದನ್ನು ಎಷ್ಟೊತ್ತು ಬೇಕಾದ್ರೂ ನೀವು ನೋಡ್ಬೋದು. ಇನ್ನು ಎರಡನೇ ಟ್ರಿಕ್ಸ್ ಕಡೆ ಬರೋದಾದರೆ, ಡಿಲೀಟ್ ಆಗಿರೋ ಮೆಸೇಜನ್ನು ಯಾವ ರೀತಿ ನೋಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಏನಂದರೆ, ಸೊ ಸಿಂಪಲ್ಲಾಗಿ ಇದನ್ನು 2 ವೇಯಲ್ಲಿ ನೋಡ್ಬೋದು ಆಗಿರುತ್ತೆ. ಸೊ ಮೊದಲನೇದಾಗಿ ಬಂದುಬಿಟ್ಟು, ಯಾರಾದರೂ ನಿಮಗೆ ಮೆಸೇಜನ್ನು ಮಾಡಿ ಡಿಲೀಟ್ ಮಾಡಿದರೆ ಅದು ನೋಟಿಫಿಕೇಷನಲ್ಲಿ 5 ನಿಮಿಷವರೆಗೆ ಇರುತ್ತೆ. ಓಕೆನಾ? ನೋಟಿಫಿಕೇಷನಲ್ಲಿ ಸಡನ್ನಾಗಿ ಅದನ್ನು ಸ್ಕ್ರೀನ್ಶಾಟ್ನ ತೊಗೊಂಡು ನೋಡ್ಬೋದು. ಇಲ್ಲಾಂದರೆ ನೀವು ಇನ್ನೂ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನೋಡ್ಬೋದು. ವಾಟ್ಸ್ ಈಸ್ ರಿಮೂವ್ಡ್ ಪ್ಲಸ್ ಅನ್ನೋ ಒಂದು ಅಪ್ಲಿಕೇಶನ್ ಬರುತ್ತೆ. ಓಕೆನಾ? ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ವಾಟ್ಸಪ್ ನಂಬರ್ನ ಕೊಟ್ಟು ಅದನ್ನು ರಿಜಿಸ್ಟರ್ ಆಗಿ ಆ ಒಂದು ಅಪ್ಲಿಕೇಶನಲ್ಲಿ ಕೂಡ ನೀವು ಡಿಲೀಟ್ ಆಗಿರೋ ವಾಟ್ಸಪ್ ಮೆಸೇಜನ್ನು ನೋಡ್ಬೋದು. ಎಲ್ಲವೂ ಸೇಫ್ ಇರುತ್ತೆ, ಸೆಕ್ಯೂರ್ ಆಗಿರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಈ ರೀತಿ ಮಾಡ್ಕೊಂಡು ನೀವು ಡಿಲೀಟ್ ಆಗಿರುವಂಥ ನಿಮ್ಮ ಒಂದು ಮೆಸೇಜನ್ನು ನೋಡ್ಕೊಳ್ಬೋದು. ಇನ್ನು ಮೂರನೇ ಒಂದು ಟ್ರಿಕ್ಸ್ ಕಡೆ ಬರೋದಾದರೆ, ಇದು ಎಲ್ಲರಿಗೂ ಯೂಸ್ ಆಗುತ್ತೆ. ಎಲ್ಲರೂ ಮೋಸ್ಟಾಗಿ ಇದನ್ನು ಹುಡುಕ್ತಾ ಇರ್ತಾರೆ, ಯಾವ ರೀತಿ ಅದನ್ನು ಸೆಟ್ ಮಾಡೋದಂತ. ಸೊ ನಾನು ಇವಾಗ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಲೈಕ್ ಮಾಡಿಬಿಡಿ. ಸೊ ಮೂರನೇ ಒಂದು ಟ್ರಿಕ್ಸ್ ಕಡೆ ಹೋಗೋದಾದರೆ, ಯಾವ ರೀತಿ ನೀವು ಒಂದು ವಾಟ್ಸಪ್ ಆನ್ಲೈನ್ ಇದ್ರೂ ಸಹ ಇರದೇ ಇರೋ ಥರ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಅಂದರೆ, ಸೊ ಸಿಂಪಲ್ಲಾಗಿ ನಿಮ್ಮ ಒಂದು ಪ್ರೊಫೈಲನ್ನು ಓಪನ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸೊ ಶೀನ್ ಆ್ಯಂಡ್ ಆನ್ಲೈನ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸಿಂಪಲ್ಲಾಗಿ ಅಲ್ಲಿ ಒಂದು 3 ಇಂದ 4 ಆಪ್ಷನ್ ಬರುತ್ತೆ. ಅಲ್ಲಿ ನೋ ಬಡಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಬ್ಯಾಕ್ ಬನ್ನಿ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಎಷ್ಟೊತ್ತನ ಬೇಕಾದರೂ ಆನ್ಲೈನಲ್ಲಿ ಇರಿ ವಾಟ್ಸಪ್ಪಲ್ಲಿ, ಬಟ್ ಯಾರಿಗೂ ಸಹ ನೀವು ಆನ್ಲೈನಲ್ಲಿ ಇದ್ದೀರಿ ಅನ್ನೋದನ್ನು ತೋರಿಸಲ್ಲ. ನೀವು ಎಷ್ಟೊತ್ತಿಗೆ ಆನ್ಲೈನ್ ಬಿಟ್ಟು ಹೋದ್ರಿ, ಎಷ್ಟೊತ್ತಲ್ಲಿ ಆನ್ಲೈನ್ಗೆ ಎಂಟ್ರಿ ಬಂದ್ರಿ, ಪ್ರತಿಯೊಂದನ್ನು ಏನೇನು ತೋರಿಸಲ್ಲ. ಓಕೆನಾ? ಯಾರಿಗೆ ಬೇಕಾದರೂ ಏನೂ ತೋರಿಸಲ್ಲ. ಓಕೆನಾ? ಈ ರೀತಿ ಮಾಡ್ಕೊಂಡು ನೀವು ಎಷ್ಟೊತ್ತು ಬೇಕಾದ್ರೂ ವಾಟ್ಸಪ್ಪನ್ನ ಯೂಸ್ ಮಾಡ್ಬೋದು, ಯಾರಿಗೂ ಗೊತ್ತಾಗಲ್ಲ. ಸೊ ಈ 3 ಟ್ರಿಕ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ಥರ 3 ವೀಡಿಯೋಸ್ಗಳಿಗಾಗಿ. ಥ್ಯಾಂಕ್ ಯು ಗೈಸ್. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.